ಜಾತಿ ಜನಗಣತಿ. ನಿನ್ನೆ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಹಲವಾರು ಸಹೋದ್ಯೋಗಿಗಳ ಅಸಮಾಧಾನದ ನಡುವೆಯೂ ಕೂಡ ಜಾತಿ ಗಣತಿಯನ್ನು ಮಂಡನೆ ಮಾಡಿದ್ದಾರೆ ಕ್ಯಾಬಿನೆಟ್ ಒಳಗೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರನ್ನು ಒಂದೇ ಮಾತು ಕೇಳಾಕ್ಬಿಡ್ತೇನೆ. ಕೊನೆಯ ಪಕ್ಷ ನಿಮ್ಮ ಮನೆಗಾದರೂ ಯಾವನಾರ ಜಾತಿ ಗಣನೆಗೆ ಒಂದು ಪುಸ್ತಕ ಹಿಡ್ಕೊಂಡು ಬಂದಿದ್ದೋ ಹೆಂಗೋ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಲ್ರ ಮನೆಗೆ ಯಾರು ಬಂದಿದ್ರೋ ಹೆಂಗೋ, ನಮ್ಮ ಮನೆಗೆ ಹಾಕಾರ ಯಾರೂ ಬಂದಿಲ್ಲ. ಹಂಗೆ ಒಂದು ಕ್ಷೇತ್ರ ಐತಿ, ನನ್ನ ಸ್ನೇಹಿತ ಹೆಸರು ಇನ್ನೊಂದು ಸಂದರ್ಭ ಬಂದಾಗ ಹೇಳ್ತೇನೆ. ಆ ಕ್ಷೇತ್ರದೊಳಗೆ ಒಬ್ಬನು ಲಮಾನೆ ಇಲ್ಲ, ಲಮಾನೆ ಜನಾಂಗ 4,000 ಜನ ಲಮಾನೆರದಾರ ಅಂತ ರಿಪೋರ್ಟ್ ಕೊಟ್ಟಾರಂತೆ. ಒಬ್ಬರು ಇಳಿಗೇರಿಲ್ಲ, 3,000 ಜನ ಇಳಿಗೇರದಾರ ಅಂತ ರಿಪೋರ್ಟ್ ಕೊಟ್ಟಾರಂತೆ. ಈ ರೀತಿಯಾದಂಥ ಅಸಮರ್ಪಕವಾದಂಥ ಒಂದು ಜಾತಿ ಗಣತಿಯ ವರದಿಯನ್ನು ಮುಂದಿಟ್ಟರೆ ಯಾರಿಗೆ ಅನ್ಯಾಯ ಆಕೈತೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ವಿಚಾರ ಮಾಡೋಲ್ರಲ್ಲ. ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ರಿಸರ್ವೇಷನ್ ಕೋಟಾದಾಗ ಯಾರ್ಯಾರು ಬರ್ತಾರೋ ಅವ್ರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ರಿ, ಅದಕ್ಕೆ ಯಾರ್ದು ತಕರಾರಿಲ್ಲ. ಅದರ ಜೊತೆಗೆ ಏನು ಲಿಂಗಾಯತರನ್ನುವಾಗ ಹುಟ್ಟಿದ್ದೇ ಒಂದು ದೊಡ್ಡ ತಪ್ಪಾಗಿಬಿಡುತ್ತೆ. ಈ ರಾಜ್ಯದಾಗ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಾಗ ಲಿಂಗಾಯತರಾಗಿದ್ದೇ ಒಂದು ದೊಡ್ಡ ತಪ್ಪ. ಕೇವಲ 136, 139 ಶಾಸಕರ ಬೆಂಬಲ ಐತಂಥೇಳಿ ಆ ಬೆಂಬಲ ಭಸ್ಮಾಸುರನ ಬೆಂಬಲ ಆಗಬಾರ್ದು. ಸಿದ್ದರಾಮಯ್ಯನವರೇ ಭಾಳ ಮಂದಿ ತಲೆ ಮೇಲೆ ಕೈ ಇಟ್ಕೊಂತ ಭಸ್ಮಾಸುರ ಭಾಳ ಮಂದಿನ ಸುಟ್ಟ ಕೊನೆಗೊಂದು ದಿವಸ ತಾನೇ ಕೈ ಇಟ್ಕೊತಾನೆ. ಅದಕ್ಕೆ ದಯವಿಟ್ಟು ನಿಮ್ಮಿಂದ ಅನುಭವಿ ಮುಖ್ಯಮಂತ್ರಿಗಳಿಂದ ಯಾವುದೇ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಅನ್ನುವಂಥ ಒಂದು ಮನವಿಯನ್ನು ನಾನು ಮಾಡ್ತೇನೆ. ನೋಡ್ರಿ, ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ನನ್ನ ಕಡೆ ಪ್ರಶ್ನೆ ಕೇಳಬೇಡ. ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಏನು ಹೋರಾಟ ಇತ್ತು, ಏನು ರೋಷ ಇತ್ತು. ಅವನನ್ನು ಕೂಡಲ ಸಂಗಮದಾಗ ಹಾಕೊಂಡು ಬಾರ್ಕೋಲು ಮಕ್ಕಳಾಗೂ ತೆಗಿಲಿಲ್ಲ ಬೆಂಗಳೂರು ಮಠ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಂದ ಬಾರ್ಕೋಲ್ ಎಲ್ಲಿ ಹೋಗ್ತಾ ಗುರ್ತಾ ಆಗೋಲ್ಲ. ಬೊಮ್ಮಾಯಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರು, ಎಸ್ ಅಂದಿದ್ವಿ. ನಾ ಮಂತ್ರಿ ಇದ್ದೆ. ಕಾಂಗ್ರೆಸ್ಸಿನ ಇವತ್ತಿನ ಶಾಸಕರು ಕೆಲವು ಮಂದಿ ಅದಾರ ಪಾಪ. ವಿನಯ್ ಕುಲಕರ್ಣಿ ಆ ಪಕ್ಷದಾಗಿದ್ದರು, ಸಮಾಜಕ್ಕಾಗಿ ಕಳಕಳಿ ಐತಿ. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆದ ಕೂಡಲೇ ಬಾರ್ಕೋಲ್ ಎಲ್ಲಿ ಹೋಗ್ತದೆ ಏನೋ ಮಠ ಮಾಯ್ ಜಾದೂಗಾರ ಜಾದೂ ಮಾಡಿದಂಗೆ ಆಗ್ಬಿಡಿ. ಇಂಥವ್ರಿಂದ ಸಮಾಜ ಉದ್ಧಾರ ಆಕೈತೆ. ಮತ್ತು ಅಂಥವ್ರ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳ್ತೀಪ್ಪ, ಅವ್ನು ಮುಸಾಬ್ರಿಂದ ನಾನು ತೆಗಿಯಾಕೆ ಹೋಗ್ಬೇಡ. ಮತ್ತೇನಾರ ಅಂತಾನ ಹೊಳ್ ನಾ ಏನಾರ ಅನ್ನೋದ ಬರೀ ಏದೋ ಉದ್ಯೋಗ ಆಕೈತೆ. ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ಸಿನ ಬಾಗಲಕೋಟೆ ಟಿಕೆಟ್ ಚಲೋ ಬೇಕಂತ ಕೇಳುವಾಗ ಸ್ವಾಮಿ ಸಿದ್ದರಾಮಯ್ಯನ ಮನೆಗೂ ಕಳಿಸಿದ್ರು, ಡಿ ಕೆ ಶಿವಕುಮಾರ್ ಮನೆಗೂ ಕಳಿಸಿದ್ರು, ಖರ್ಗೆ ಅವ್ರ ಮನೆಗೂ ಕಳಿಸಿದ್ರು. ಇವತ್ತು ಹೆಂಗೆ ಕೆಟ್ಟ ಸಮಾಜ ನೋಡ್ತೈತ್ರಿ. ಏನು ಮಾತೈತಿ ಮೀಡಿಯಾದ ಅಂತ ಏನು ಬಾಯಿಗೆ ಬಂದಂಗೆ ಮಾತಾಡಿದ್ದೆಲ್ಲ ನಂಬ್ತಾರೆ ಅಂತ ತಿಳ್ಕೊಂಡಿರ. ಸಮಾಜ ನೋಡ್ತಿರ್ತೈತಿ. ಏನೈತೆ ಆ ಪೀಠದಾಗ? ಆ ಸ್ವಾಮಿ ಒಂದು ದಿವಸ ಪೀಠದಾಗ ಮಾಡ್ಕೊಂಡಿಲ್ಲ. ಜಗದ್ಗುರು ಭಕ್ತರ ಮನೆಗೆ ಮಾಡ್ಕೊತೈತಿ, ಅಲ್ಲೇ ಊಟ ಮಾಡ್ತೈತಿ, ಮತ್ತು ಸಮಾಜ ಸಂಘಟನೆಗೆ ಅಡ್ಡಾಡ್ತೈತಿ. ನಾನು ಮತ್ತು ಬಂಡಿಯವರು ಏನು ಸರ್ಕಾರದಿಂದ ಕೊಡಿಸಿದ ರೊಕ್ಕದಾಗ ಒಂದು ಸಣ್ಣ ರೂಮ್ ಐತಲ್ಲ, ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ, ಏನೂ ಇಲ್ಲ. ಆ ಬಿಲ್ಡಿಂಗ್ ಬೇಕಾದ್ರೆ ಅವ್ರು ತಗೊಳ್ಳಿ. ಯಾರು ಇನ್ನೇನು ಪ್ರೆಸ್ ಮೀಟ್ ಮಾಡ್ಯಾರ ನಿರಾಣಿ ಅವ್ರನ್ನ ಹೊರತುಪಡಿಸಿ, ನಿರಾಣಿ ಅವ್ರ ಬಗ್ಗೆ ನನಗೆ ಗೌರವ ಐತಿ. ಅದಕ್ಕೆ ಅವ್ರು ತನು ಮನ ಧನದ ಸಹಾಯ ಮಾಡ್ಯಾರ, ಅವ್ರು ತಗೊಳ್ಳಿ. ಅದ್ರ ಬಾಜುಕ ಅದಕ್ಕಿಂತ ಚಲೋದೊಂದು ಪೀಠ ಕಟ್ತೀವಿ ಅಲ್ಲ. ಅದನ್ನ ಬೇಕಾದ್ರೆ ಅದೊಂದು ಬಿಲ್ಡಿಂಗ್ ಮೇಲೆ ಆಸೆ ಇದ್ರೆ ಪ್ರಮಾಣ ಅದೊಂದು ಬಿಲ್ಡಿಂಗ್ ತಗೋಲ್ಲ. ನಾವು ಮತ್ತೊಂದು ಕಟ್ಕೊತೀವಿ. ಅದ್ರ ಬಾಜುಕ ಒಂದು ಹೊಲ ತೊಗೊಂಡು ನಮ್ಮ ಸ್ವಾಮಿಗಳ ಹೆಸರೇ ಅವ್ರ ಹೆಸರೇನೋ ಹೊಲ ತೊಗೊಳ್ತೀವಿ. ಸಮಾಜದವ್ರು ಎಲ್ಲರೂ ಕೂಡ ಪಟ್ಟಿ ಹಾಕ್ತೀವಿ. ನಾವೇನು ಒಬ್ಬರು ರೊಕ್ಕಲ್ಲೇ ಕಟ್ಟೋದಲ್ಲ. ಎಲ್ಲರೂ 100 ರೂಪಾಯಿ 1,000 ರೂಪಾಯಿ ಪಟ್ಟಿ ಹಾಕಿ ಬೇಕಾದ್ರೆ ಇನ್ನೊಂದು ಪೀಠ ಕಟ್ಕೊತೀವಿ. ಹೌದು, ಇದಾದ ಸರ್ ಸಮಾಜದ ಸಂಘಟನೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಿದ್ದಂಥ ಕಳಕಳಿ, ಬದ್ಧತೆ ಅನ್ಕ್ವಶ್ಚನಬಲ್. ಏನು ಆಸ್ತಿ ಮಾಡ್ಕೊಂಡಿಲ್ಲ, ಏನಿಲ್ಲ, ಏನು ಹೊಲ ಇಲ್ಲ, ಏನು ಮಠ ಇಲ್ಲ. ಆ ಮಠದಾಗ ಕುಡ್ರಾಕ ನಾ ಕುರ್ಚಿಯೇ ಇಲ್ಲ. ನಾನು ಕೂಡಲ ಸಂಗಮದಾಗಿದ್ದ ಪೀಠ ಬೆಳೆಸ್ರಿ ಅಂತ ಹಿಂದೆ ಮಂತ್ರಿ ಇದ್ದಾಗ ಹೇಳಿದೆ. ಬ್ಯಾಡ್ರಿ ಗೌಡ್ರ, ಪೀಠ ಬೆಳೆಸೋದಕ್ಕಿಂತ ಸಮಾಜ ಸಂಘಟನೆ ಮಾಡ್ತಾನೆ ಊರಾಗ ಹಳ್ಳಿಯಾಗ ಅಡ್ಡಾಡಿ ಅಂತ ಅಡ್ಡಾಡಿದ. ಇಂಥ ಸ್ವಾಮಿಗಳ ಬಗ್ಗೆ ಮಾತಾಡೋದ್ರಾಗ ಏನು ಅರ್ಥೈತಿ? ಸ್ವಾರ್ಥಕ್ಕಾಗಿ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಕಾನೂನು ಬದ್ಲಿ ಮಾಡ್ತೇವೆ ಅಂತ ಹೇಳಿದ್ರಿ. ಪಂಚಮ ಸಲಾರಿಗೆ ಮೀಸಲಾತಿ ಕೊಟ್ಟರೆ ಸಂವಿಧಾನ ವಿರೋಧಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು.
ನಮಗಾದ್ರೆ ಸಂವಿಧಾನ ವಿರೋಧಿ, ಅಲ್ಪಸಂಖ್ಯಾತರಿಗೆ 4% ಕೊಡೋಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಅಂತ. ಹುಚ್ಚರ ಸರ್ಕಾರ ಇದು ಒಂದು ಈ ರಾಜ್ಯದೊಳಗೆ. ಅಧಿಕಾರದ ಮದ ನೆತ್ತಿಗೇರಬಾರ್ದು. ಅಧಿಕಾರದ ಮದ ನೆತ್ತಿಗೇರ್ತಿ ಅಂದ್ರೆ ಬಾಯಿ ಹೋಗಿ ಬೊಂಬಾಯಿ ಹಾಕತ್ತೆ.